ಸ್ನೇಹಿತರೆ, ಏನು ನೀವು ನೋಡ್ತಾ ಇದ್ರಲ್ಲ, ಇದು ಮಲೆಯೂರು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಯೋಜನಾ ಕೆರೆಯಲ್ಲಿ ಏನು ಸರ್ಕಾರಿ ಕೆರೆ ಇದು. ಈ ಸರ್ಕಾರಿ ಕೆರೆಯಲ್ಲಿ ಯಾರೋ ಕೆಲವರು ಅಕ್ರಮವಾಗಿ ಮಣ್ಣ ತೆಗಿತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು. ಯಾವುದೇ ಸರ್ಕಾರಿ ಕೆರೆಗಳಲ್ಲಿ ಮಣ್ಣು ತೆಗಿಬೇಕು ಅಂತಂದ್ರೆ ಅದಕ್ಕೆ ಆದಂಥ ಒಂದು ಕಾನೂನುಬದ್ಧ ನಿಯಮಗಳಿದೆ. ಆ ಕಾನೂನು ನಿಯಮಗಳನ್ನು ಉಲ್ಲಂಘನೆ ಮಾಡಿ ಯಾರೋ ಕೆಲವರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಸರ್ಕಾರಿ ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣು ತೆಗಿತಾ ಇದ್ದಾರೆ. ಮಣ್ಣು ತೆಗಿಬೇಕು ಅಂತಂದ್ರೆ ರೂಲ್ಸ್ ಪ್ರಕಾರ, ಕಾನೂನು ಪ್ರಕಾರ ಇರೋದು 2 ರಿಂದ 3 ಅಡಿ ಅಷ್ಟೇ ಇರಬೇಕಾಗಿರೋದು. ಆದರೆ ನೀವು ನೋಡಿರ್ಬೋದು ಸುಮಾರು ಇಲ್ಲಿ ತನಕ ಬರ್ತಾ ಇದೆ. ನನ್ನ ಹೈಟ್ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಇಷ್ಟು ಬರ್ತಾ ಇದೆ. ಬನ್ನಿ ಹಂಗೆ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ ಯಾವ ಥರ ಏನಿದು ದಾಂಧಲೆ ಮಾಡ್ತಾ ಇರುವಂಥದ್ದು. ಭೂ ಹಗರಣ ಅಂತ ಅನ್ಬೋದು ಇದನ್ನ. ಭೂ ಹಗರಣ ಅಂತ ಅನ್ಬೋದು ನಾವಿನ್ನ. ಇಲ್ಲಿ ನೋಡಿ ಇದು ಎಷ್ಟು ಹೈಟ್ ಬರ್ತಾ ಇದೆ ಅಂತಂದ್ರೆ, ಇಲ್ಲಿ ನೋಡಿ ಬಹುಶಃ ಇಲ್ಲಿಂದ ನನ್ನ ಭುಜ ತನಕ ಇಲ್ಲಿ ತನಕ ಬರ್ತಾ ಇದೆ, ಇಲ್ಲಿ ತನಕ ಇದು ಕೂಡ. ಸೊ ಇದನ್ನ ಭೂ ಹಗರಣ ಮಾಡ್ತಾ ಇರುವಂಥದ್ದು. ಸುಮಾರು ಒಂದು 4 ಅಡಿ ತೆಗೆದಿದ್ದಾರೆ. ಸರ್ಕಾರಿ ಕೆರೆ ನಿಯಮ ಇರುವಂಥದ್ದು ಎಷ್ಟು? 2 ಅಡಿ. ಆದರೆ ಇವ್ರು ತೆಗಿತಿರೋದೆಷ್ಟು? 4 ಅಡಿ. ಅದು ಕೂಡ ಇದು ಅಕ್ರಮವಾಗಿ ತೆಗಿತಾ ಇರುವಂಥದ್ದು. ನೋಡಿ ಯಾವ ಥರ ಇಲ್ಲಿ ಸುತ್ತ ನೀವು ನೋಡ್ತಾ ಇರ್ಬೋದು ಮಣ್ಣು ಯಾವ ಥರ ಹೆಂಗೆ ಅಗ್ದಿದ್ದಾರೆ ಅಂತೇಳಿ. ಸೊ ಏನಕ್ಕೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಸಂಬಂಧಪಟ್ಟಂಥ ಯಾರು ಗ್ರಾಮ ಪಂಚಾಯತಿ, ಮಲೆಯೂರು ಗ್ರಾಮ ಪಂಚಾಯತಿ PDO ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. PDO ಅವ್ರಿಗೆ ನಾವು ಮೌಖಿಕವಾಗಿ ಹೇಳಿದ್ರೆ ಏನು ಹೇಳ್ತಾರೆ ಅವರು? ನಮಗೆ ಗಾಡಿದು ಫೋಟೋ ತಂದು ಕೊಡಿ, ವೀಡಿಯೋ ಮಾಡ್ಕೊಬಂದು ಕೊಡಿ ಅಂತಂತಾರೆ. ನಾವು ಆಗೆಲ್ಲ ಕೆಲಸ ಮಾಡೋಂಗಾಗಿದ್ರೆ ಹಂಗಾರೆ PDO ಅವ್ರ ಕೆಲಸ ಏನು? ಅಧಿಕಾರಿಗಳ ಕೆಲಸ ಏನು ಹಂಗಾದ್ರೆ? ಸಾರ್ವಜನಿಕರುಗಳೇ ಫೋಟೋ ವೀಡಿಯೋ ಮಾಡ್ಕೊತ ಹೋಗಿ ಕೊಟ್ಟರು ಹಂಗಾರೆ ಅಧಿಕಾರಿಗಳ ಕೆಲಸ ಏನು ಹಂಗಾದ್ರೆ? ಸಾರ್ವಜನಿಕರು ಸರ್ಕಾರಿ ಆಸ್ತಿ ಈ ರೀತಿ ನಾಶ ಮಾಡ್ತಿದ್ದಾರೆ ಅಂತೇಳಿ ಮಾಹಿತಿ ಕೊಡ್ಬೋದು ಅವ್ರಿಗೆ. ಮಾಹಿತಿ ಕೊಟ್ಟ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಯಾರು ಈ ರೀತಿ ಅಕ್ರಮವಾಗಿ ಮಣ್ಣು ತೆಗಿತಾ ಇದ್ದಾರೋ ಅಂಥವರ ವಿರುದ್ಧ ಕಾನೂನಿನ ಶಿಸ್ತು ಕ್ರಮ ಕೈಗೊಳ್ಳಬೇಕು ಹೊರತು ನಮ್ಮನ್ನೇ ಫೋಟೋ ತೊಗೊಬನ್ನಿ, ವೀಡಿಯೋ ತೊಗೊಬನ್ನಿ ಅಂತ ನಾವೇ ಎಲ್ಲ ತೊಗೊಕೊಟ್ರೆ ಹಂಗಾರೆ ಅಧಿಕಾರಿಗಳು ಏನು ಮಾಡ್ತಾರೆ? ಸರ್ಕಾರಿ ಕೆರೆ ಇದು. ಸರ್ಕಾರಿ ಕೆರೆ ಇರ್ಬೋದು, ಸರ್ಕಾರಿ ಆಸ್ತಿನ ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ಯಾರ್ದು? ಅಧಿಕಾರಿ, ಸಂಬಂಧಪಟ್ಟ ಗೌರ್ಮೆಂಟ್ ಸರ್ಕಾರಿ ಅಧಿಕಾರಿದು. ಅವರೇ ಈ ರೀತಿ ನಿರ್ಲಕ್ಷ್ಯ ತೋರಿಸೋದ್ರಿಂದ ಏನಾಗುತ್ತೆ ಅಂತಂದರೆ ಈ ರೀತಿ ಅಕ್ರಮವಾಗಿ ಮಣ್ಣು ಸಾಗಿಸ್ತಾರೆ. ಇಲ್ಲಿ ನಮ್ಮ ಉದ್ದೇಶ ಇಷ್ಟೇ, ಯಾರು ಅಕ್ರಮವಾಗಿ ಇದು ಮಣ್ಣು ಹೊಡಿತಿದ್ರೆ ಏನು ಅನ್ನೋದು ಕೂಡ ಗೊತ್ತಿಲ್ಲ. ನಾವೀಗ ಸ್ಥಳಕ್ಕೆ ಬಂದು ನೋಡಿದಾಗ ಇಲ್ಲಿ ಗೊತ್ತಾಗ್ತದೆ ಏನಪ್ಪ ಅಂತಂದರೆ ಅಕ್ರಮವಾಗಿ ಮಣ್ಣು ಹೊಡೆದಿರೋದು ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ನಾವು ಜಿಲ್ಲಾಡಳಿತ ಇರ್ಬೋದು ಮತ್ತು ಮೇಲಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ ತಕ್ಷಣ ಇಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಏನು ಇಲ್ಲಿ ಅಕ್ರಮವಾಗಿ ಹೊಡಿತಾ ಇರುವಂಥ ಮಣ್ಣು ಸ್ಟಾಪ್ ಮಾಡಬೇಕಿಲ್ಲಿ. ಯಾಕೆಂತಂದರೆ ಈ ರೀತಿ ಈಗೆಲ್ಲ ಹಿಂಗೆ ಬಿಟ್ಕೊ ಹೋಯ್ತು ಅಂತಂದರೆ ಇಡೀ ಮಣ್ಣು ಎಲ್ಲ ನಾಶ ಮಾಡಿಬಿಡ್ತು ಅಂತಂದರೆ ಕೆರೆ ಹಾಳಾಗುತ್ತೆ. ಸೊ ಕೆರೆ ಹಾಳಾಗುತ್ತೆ ಅಂತಂದರೆ ಇಲ್ಲಿ ಸುತ್ತಮುತ್ತಲ ಪರಿಸರ ಏನಾಗುತ್ತೆ? ಅದಕ್ಕೋಸ್ಕರ ಸಂಬಂಧಪಟ್ಟ ಅಧಿಕಾರಿಗಳು ತಾವು ದಯವಿಟ್ಟು ಇಲ್ಲಿ ಏನು ಅಕ್ರಮವಾಗಿ ಏನು ಮಣ್ಣು ತೆಗಿತಾ ಇದ್ರಲ್ಲ ಇಂಥವ್ರ ವಿರುದ್ಧ ಯಾರು ಅನ್ನೋದು ಗೊತ್ತಿಲ್ಲ, ಬಟ್ ಅಂಥವ್ರನ್ನ ನೋಡಿ ನೀವು ಯಾರು ಈ ರೀತಿ ಮಾಡ್ತಿದ್ರೋ ಅದನ್ನು ಪರಿಶೀಲನೆ ಮಾಡಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಅಂಥವ್ರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಳ್ತೇವೆ.